ಟ್ರ್ಯಾಕ್ಟರ್ ರೋಡಿಗೆ ಸಿಂಗಾರ ಮನಿ ಮ್ಯಾಗ ಬರ್ತಾಳ ಬಂಗಾರ. ಅದಕ್ಕೆ ಈಗ ಒಂದು ಟ್ರ್ಯಾಕ್ಟರ್ ಕೊಡಿಸ್ಬಿಡ್ತೀನಿ, ಇಲ್ಲಿ ಹೊಲ ಉತ್ಕೊಂಡ್ ಇರ್ಲಿ. ಗೈಸ್, ನನ್ನ ತಂಗಿಗೆ ಒಂದು ಐಫೋನ್ 17 ಕೊಡ್ಸಿದ್ದೀನಿ ನಾನು. ನನಗೆ ಹೇಳಿಲ್ವಾ, ನಾನು ಔಟ್ ಆಗಲ್ಲ, ಹೊಡೆದ್ರೆ ಜೋರ ಇಳಿತಲ್ಲ ಫುಲ್ಲ ತಲೆನೋವು ಅಂತಲ್ಲ. ಇವತ್ ನೈಟು ಇನ್ನೊಂದು ಕೊಟ್ರು. ಎಲ್ಲ ಓಕೆ. ನಮ್ ದೊಡಮ ಏನ್ ಹೇಳ್ತಿರ್ದೇಳಿ, ಮೇಲ್ ಮಳೆಯಿಂದ ಬೀಳ್ತೈತಾ, ಮೇಲಿಂದ ಅದು ಬಿತ್ತಂತೆ ಅದು. ಮರಿ ನಿಮ್ ಮನೇಲಿ ತಿಂದಲ್ಲ, ಪಕ್ಕದ ಮನೇಲಿ ಹೋಗ್ಬಿಟ್ಟು ತಿಂತಿದ್ಯಲ್ಲ. ಎಷ್ಟ್ ಗಂಟೆ ತಿನ್ಬೇಕು ಡೈಲಿ? 8:30. ಯಾರು ಬೇಗ ಆಯ್ತಾರೋ ಅವ್ರು ಫೋನ್ ಮಾಡ್ತಾರೆ, ಆಗ ಹೋಗ್ತೀನಿ, ಅದು ಅಷ್ಟೇ. ಒಂದ್ ಈ ಮನೇಲಿ ಒಂದ್ ಆ ಮನೆ ಅಂದ್ರೆ ನಿಮ್ ಮನೇಲಿ ಏನ್ ಬೇಗ ಮಾಡ್ಬಿಟ್ಟಿದ್ದೀರಾ ನೋಡಿ. ನಿಮ್ ಬಗ್ಗೆ ಹೊಗಳ್ತಾರದು, ಯಾರ ಮನೇಲಿ ಮಾಡ್ತಾರೋ ಹೋಗಿ ತಿನ್ಕೊಂಡ್ ಬರ್ತಾ ಇರೋದೆ. ಏನ್ ತಿಂತಾರದು? ದೋಸೆ ಯಾರ ಮೇಲೆ ಆಸೆ, ಇಲ್ಲಿ ಆಸೆ, ಇಲ್ಲಿ ಆಸೆ. ಅಮ್ಮ ರೈಮಿಂಗ್ ಹೇಳಿದ್, ದೋಸೆ ಯಾರ ಮೇಲೆ ಆಸೆ, ನಾನು ಇಲ್ಲಿ ಆಸೆ ಅಂದಿದ್ದು. ದೊಡ್ಡಮ್ಮ ಗುಡ್ ಮಾರ್ನಿಂಗ್. ದೊಡ್ಡಮ್ಮ ಗುಡ್ ಮಾರ್ನಿಂಗ್ ಹೇಳ್ಬೇಕು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಓ, ಆಗ್ಲೇ ಎಲ್ಲಡಿಕೆ ಹೊಡೆದ್ಬಿಟ್ಟಿದೆ. ಬೆಳಗ್ಗೆ ಬೆಳಗ್ಗೆನೆ 2 ಸಲ ಪೂಜಾ. ನೀನ್ ಹಾಕಳಲ್ವಾ? ಯಾವಾಗ? ಡೈಲಿ ಹಾಕೋಬೋದಾ ಆಂಟಿ? ಎಲ್ಲಡಿಕೆ ಹಾಕೋಬೋದಾ? ಏನಿರುತ್ತೆ? ಕ್ಯಾಲ್ಸಿಯಂ. ಮಾ, ಬೆಂಗಳೂರಲ್ಲಂತೂ ವಾಕಿಂಗ್ ಹೋಗಿಲ್ಲ, ಹೋಗ್ಬಿಡ್ ಬಾ. ಸುಮ್ನೆ 2 ನಿಮಿಷ ಹಿಂಗ್ ಬರಕ್ಕೆ ಅಷ್ಟೇ ಸ್ಕೋಪು, ಶೋಕಿ. ಗೈಸ್, ಬೆಳಗ್ಗೆನೆ ಆಗ್ಲೇ ಒಂದು 5-6 ಸಲ ಸೀನ್ ಹಾಕ್ಬಿಟ್ಟಿದ್ದೀನಿ ಗುರು. ಎಲ್ರಿಗೂ ಬೆಳಗಿನ ಶುಭೋದಯ. ಇದು ನಮ್ಮ ಊರು ಅಸ್ಸನ್ ನಮ್ಮೂರು. ಬೆಳಗ್ಗೆನೆ 5-6 ಸಲ ಸೀನ್ ಹಾಕ್ಬಿಟ್ಟಿದ್ದೀನಪ್ಪ. ನೆಗಡಿ ತರ ಆಗ್ಬಿಟ್ಟೈತೆ. ಇದು ಊರು ಮುಂದೆ ಇಲ್ಲಿ ನೋಡಿ ಗ್ರೌಂಡ್ ಇದೆ, ಗ್ರೌಂಡಲ್ಲಿ ಕ್ರಿಕೆಟ್ ಆಡ್ತಾ ಕೂತಾರೆ. ಈ ಕ್ರಿಕೆಟ್ ಆಡೋದೇ ಮಸ್ತು. ಔಟ್ ಮಾಡಕ್ಕಾಗಲ್ಲ, ಆಮೇಲೆ ನಿಮಗೆ ಬ್ಯಾಟಿಂಗ್ ಸಿಗಲ್ಲ, ಯೋಚನೆ ಮಾಡಿ. ಏನೋ ಪಿಂಕ್ ಸಾಲ್ಟ್ ವಿರಾಟ್ ಕೊಹ್ಲಿ, ವೈಭವ್ ಸೂರ್ಯವಂಶಿ ಸಿಗುತ್ತಾ? ನೀನು ನಾನು ಅಷ್ಟೇ. ಏನ್ ಎಲ್ಲ ಟೋಟಲ್ ಮಿಕ್ಸ್ ನಾನು. ಏನ್ ಪಪ್ಪ ಏನೋ ಸೈಡು ಹೊಡೆದಿರ್ದಿಯ ಬಾಲು ಎಲ್ಲಾರು ಹೋಗ್ಬಿಡ್ತವೆ. ಹೇಳಿಲ್ವಾ, ನಾನು ಔಟ್ ಆಗಲ್ಲ, ಹೊಡೆದ್ರೆ ಜೋರ. ಹಲೋ, ಗೊತ್ತಾಯ್ತಾ ಯಾಕೆ ನನ್ ಕ್ರಿಕೆಟ್ ಆಡೋದು ಗೊತ್ತಾಯ್ತಾ? ಗಾಯ್ಸ್, ನಮ್ ದೊಡ್ಡಪ್ಪ ಎಲ್ಲೋ ಹೊರಗಡೆ ಬೆಳಗ್ಗೆನೆ ಹೋಗ್ಬಿಟ್ಟೈತೆ ಅಂದ್ರೆ ಪೋಟ್ಕೊಂಡು ಮಲ್ಕೊಂಡ್ಬಿಟ್ರೆ ನೋಡು. ದೊಡ್ಡಪ್ಪ ಯಾಕೆ ದೊಡ್ಡಪ್ಪ ಮಲಗಿದ್ದು? ಗುಡ್ ಮಾರ್ನಿಂಗ್ ದೊಡ್ಡಪ್ಪ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಂತ ಹೇಳು. ಗುಡ್ ಮಾರ್ನಿಂಗ್ ಅಂತ ಹೇಳು. ಎದೋ ಶಿವ ಅಂತ ಮಲಗಿರೋದ್ ನೋಡಿಲಿ. ಇನ್ನೊಂದ್ 2 ಹಾಕೋಬೇಕಿತ್ತು. ಕ್ವಾಟ್ರು ತಲೆನೋದೈದಂತೆ. 5 minutes later. ಗೈಸ್, ಇಷ್ಟೊಂದು ಕ್ರಿಕೆಟ್ ಆಡ್ತಾನೆ ಸ್ವಲ್ಪ ಅಷ್ಟೇ. ಏನು ಇನ್ನೊಂದಂದ್ರೆ, ಇವಂದೇ ಬೌಲು ಅಥವಾ ಇವಂದೇ ಬ್ಯಾಟು, ಇವಂದೇ ಬಾಲು, ಇವಂದೇ ವಿಕೆಟು. ಜಾಸ್ತಿ ನಕ್ರ ಮಾಡಿದ್ರು ಎತ್ಕೊಂಡು ಹೋಯ್ತಾ ಇರೋದು. ಒಂದ್ಸಲಿ ಫ್ಯಾಮಿಲಿ ವರ್ಸಸ್ ಫ್ಯಾಮಿಲಿ ಅಥವಾ ಫ್ಯಾಮಿಲಿ ವರ್ಸಸ್ ಫ್ರೆಂಡ್ಸು ಮಿಕ್ಸಪ್ ಮಾಡಿಬಿಟ್ಟು ಒಂದು ಕ್ರಿಕೆಟ್ ಮ್ಯಾಚ್ ಆಡಿಸ್ಬೇಕು, ಇನ್ನೂ ಸಖತ್ತಾಗಿರುತ್ತೆ. ಬಟ್ ಇದೆಲ್ಲ ಆಡಿಸ್ಬೇಕಂದ್ರೆ ಹೊರಗಡೆ ಮಾತ್ರ ಆಗೋದು. ಎಲ್ಲಾದರೂ ರೆಸಾರ್ಟ್ಗೆ ಹೋದಾಗ ಅಥವಾ ಅದಕ್ಕೆ ಅಂತಲೇ ಕೇಜ್ ಒಳಗಡೆ ಆಡ್ಸೋದು ಮಸ್ತ್ ಇರುತ್ತೆ. ಒಂದ್ಸಲಿ ಪ್ಲ್ಯಾನ್ ಮಾಡುವ ಇದಕ್ಕೆ. ಪ್ರಿಯೇ, ನನ್ನ ತಂಗಿ ಈ ರೀತಿ ಮುಖ ತೊಳೆಯೋದು ಅಪರೂಪಕ್ಕೆ ತೊಳುತ್ತಾಳೆ. ಗೈಸ್, ನಾನು ಊರಿಗೆ ಬಂದಾಗೆಲ್ಲ ಫಸ್ಟು
ಫಸ್ಟು ನಮ್ಮ ದೊಡ್ಡಮ್ಮ ಮನೇಲಿ ರೊಟ್ಟಿ ಮಾಡ್ತಾರೆ, ರೊಟ್ಟಿ ತಿಂತೀವಿ, ಖುಷಿ ಆಗುತ್ತೆ ರೊಟ್ಟಿ ತಿನ್ನೋದು. ಅದು ರೊಟ್ಟಿ, ಟೊಮೊಟೊ ಗೊಜ್ಜು, ತುಪ್ಪ ಇದು ಹಾಕೊಂಡು ತಿಂತಿದ್ರೆ ಆಹಾ ಕ್ರೇಜಿ. ವೆಲ್ಕಮಿಂಗ್ ಕೊಟ್ಟಿಲ್ಲ, ಕೊಡ್ತೀನಿ. ಅದೇನೋ ಸ್ಟಾರ್ಟಿಂಗ್ ವೆಲ್ಕಮಿಂಗ್ ಕೊಡೋಣ ಅಂತ ಹೋಗ್ತೀನಿ, ಬೇಸ್ ವಾಯ್ಸ್ ಇರುತ್ತಲ್ಲ ಅದಕ್ಕೋಸ್ಕರ ಕೊಡೋಕ್ಕಾಗಿರಲ್ಲ. ಹಲೋ ಹಲೋ, ಯಾರಿದು? ಜೋ, ಇವಾಗ ನನ್ನ ಬ್ಲಾಗ್ನ ನೋಡ್ತೀಯಾ ಇಲ್ವಾ ಅಂತ ಇಲ್ಲಿ ಟೆಸ್ಟ್ ಮಾಡ್ತಾ ಇದ್ದೀನಿ. ನಾನು ವೆಲ್ಕಮಿಂಗ್ ಕೊಡು, ನಂದು ವೆಲ್ಕಮಿಂಗ್ ಕೊಡು. ಹಾಯ್ ಹಲೋ, ವೆಲ್ಕಮ್ ಟು ಸುದೀಪ್ ಯೂಟ್ಯೂಬ್ ಚಾನಲ್. ನೋಡ್ ಪಾಪ ನೋಡೋದಿಲ್ಲ ಕಣಪ್ಪ. ಜೊತೆ ಇದ್ದು ಬೆನ್ನಲ್ಲಿ ಚೂರಿ ಇಟ್ಟಳು. ಅದ್ ನಮ್ಮ ಅಪ್ಪಂಗೆ ಗೊತ್ತಿಲ್ಲ, ಅದ್ ನಮ್ಮ ಅಪ್ಪ ಇಂಗ್ಲಿಷ್ ಬರಲ್ಲ ನಮ್ಮ ಅಪ್ಪಂಗೆ. ಅಪ್ಪಗೆ ಇಂಗ್ಲಿಷ್ ಬರಲ್ಲ. ಇಲ್ಲ, ನಾನು ನೋಡ್ತೀನಿ. ನಾನು ಏನ್ ಗೊತ್ತಾ, ಜೊತೆಯಲ್ಲಿ ಬೆನ್ನಿಟ್ಟು. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತು ನಾವು ಊರಲ್ಲಿ ಇದ್ದು ಇವಾಗ ರೊಟ್ಟಿ ಟೊಮೊಟೊ ಗೊಜ್ಜೆಲ್ಲ ತಿಂತಾ ಇದೀವಿ. ಇವತ್ತಿನ ಡೇ ಹಿಂಗಿರುತ್ತೆ, ಪೂರ್ತಿ ದಿನ ಏನಾಗುತ್ತೆ ಅಂತ ನೋಡಿ. ಬಟ್ ಕಂಪ್ಲೀಟ್ಲಿ ನಮ್ಮೂರಲ್ಲಿ ಮೈಕ್ ಹಾಕುತ್ತೆ. ನಮ್ ದೊಡ್ಡಪ್ಪ ಎದಳಕ್ಕೆ 1 hour ಮಾಡುತ್ತೆ ಗೈಸ್. ಇದ್ ನೋಡಿ, ಇದು ಆ ಕಾಲದಲ್ಲಿ ಇತ್ತಲ್ಲ, ಇದು ಈಗ್ಲೂ ನಡೀತತೆ ಒಂದೊಂದು ಜಾಗದಲ್ಲಿ. ಇದು ಮಸ್ತ್ ಇದೆ. ನಮ್ ದೊಡ್ಡಪ್ಪನ ಹತ್ರ ಒಂದು ತಮಟೆ ಇತ್ತು. ಆ ತಮಟೆ ನೋಡ್ದಾಗೆಲ್ಲ ಖುಷಿ ಆಯ್ತಿತ್ತು ಬಾರ್ಸಕ್ಕೆ, ಆದ್ರೆ ಇವಾಗಿಲ್ಲ ಆ ತಮಟೆ. ಎಲ್ಲಿ ತಮಟೆ ಎಲ್ಲಿ? ಆಮೇಲೆ ಹೊಡೆದ್ಬಿಟ್ರು ಬ್ರೋ, ಹಂಗೆಲ್ಲ ಹೊಡಿಬಾರ್ದು ಬ್ರೋ, ಅವ್ರಿಗೆ ಹಂಗೆಲ್ಲ ಮಾಡ್ಬಾರ್ದು ಬ್ರೋ ಅನ್ಕಿದ್ದೀರ, ಅದಕ್ಕೆ ಹೊಡೆಲ್ಲ, ಆದ್ರೂ ಹೊಡಿತೀವಿ ಬಾ. ಗೈಸ್, ಇಷ್ಟು ದಿನ 2 ರೊಟ್ಟಿ ತಿಂತಿದ್ದೆ, ಇವತ್ತು ಬರೀ 1 ರೊಟ್ಟಿ ಸುಸ್ತಾಗ್ಬಿಟ್ಟೈತೆ. ಏನಕ್ಕಂದ್ರೆ ಇವತ್ತು ಟೈಮ್ ಎಷ್ಟು ಗೊತ್ತಾ? ಆಶ್ಚರ್ಯ ವಿಚಾರ, 9:30ಗೆ ತಿಂತಾ ಇದ್ದೀವಿ ನಾವು. ಗೈಸ್, ನನ್ನ ತಂಗಿಗೆ ಒಂದು iPhone 17 ಕೊಡ್ಸಿದ್ದೀನಿ ನಾನು. ಅದು ನಿಮಗೆ ಹೇಳಿರ್ಲಿಲ್ಲ, ಇವತ್ತು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಕೆಲವೊಂದನ್ನ ಹೇಳ್ಕೋಬಾರ್ದಂತೆ, ಯಾಕಂದ್ರೆ ಒಳ್ಳೇದನ್ನ ಜಾಸ್ತಿ ಹೇಳ್ಕೋಬಾರ್ದಂತೆ. ಅದಕ್ಕೆ iPhone 17 ಅಂದ್ರೆ ಹೇಳ್ಕೋಬಾರ್ದು ಅಂತ ಇದ್ದೆ, ಬಟ್ ಆದ್ರೂ ಯಾಕೋ ಎರಡ್ಗೆ ಗೊತ್ತಾಗ್ಬಾರ್ದಂತೆ. ಅದಕ್ಕೆ ಆದ್ರೂ ಇವತ್ತು ಯಾಕೋ ಮನ್ಸು ತಡಿಲಿಲ್ಲ, ನಿಮ್ಗೆ ಹೇಳ್ಬೇಕನ್ಸ್ತು. ಅದಕ್ಕೆ ನನ್ನ ತಂಗಿಗೆ iPhone 17 ಕೂಡ ಕೊಡ್ಸಿದ್ದೀನಿ. ಅದನ್ನ ಹೇಳಿರಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ಅಳ್ಬೇಡ. ಈ iPhone 17 ಏನಕ್ಕೆ ಕೊಡ್ಸಿರೋದು ಅಂದ್ರೆ, ಇನ್ನೊಂದು 5 months ಆದ್ಮೇಲೆ 6ನೇ ಮಂತಿಂದ ಫುಲ್ಲು ಫೋಟೋ ಶೂಟ್ ಮಾಡೋದಿಕ್ಕೆ, ಫುಲ್ಲು ಫೋಟೋ ಶೂಟ್ಗೋಸ್ಕರನೇ iPhone ಕೊಡ್ಸಿರೋದು ನಾನು. ಓ, ನಂಗೆ ಹಂಗಾಗ್ತಾರ? ನನಗೆ ಸೊಸೆ ಇರಲಿ. ಮಗ ಇರ್ಲಿ ಅಂತ ಹೇಳ್ತಾನೆ. ಅಷ್ಟೇ iPhone 17 ಫೋಟೋ ಶೂಟಿಗೆ ಅಂತ ನೋಡ್ರದು. ವಾಕಿಂಗ್ ಹೋಗಿ ಬಂದ, ತೋಟಕ್ಕೆ ಹೋಗಿ ಮಾವಿನಕಾಯಿ ನೀನ್ ನೋಡ್ಬೇಕಿತ್ತು. ಮಾವಿನಕಾಯಿ 15 ಕಲ್ಲು ಹಲೋ, 2 ಕಲ್ಲು ಹೊಡೆ ಸುಸ್ತಾಯ್ತ್ಯಾ? 15 ಕಲ್ಲು ಹೊಡೆದೈತಂತೆ ನಮ್ಮಮ್ಮ. ಎಷ್ಟಪ್ಪದ ಕಲ್ಲು ಎಷ್ಟಪ್ಪ? ಇಷ್ಟಿಷ್ಟಪ್ಪ. ಓಹೋ, 2 ಮಾವಿನಕಾಯಿ 3. ಅದೇ ನಮ್ಮಮ್ಮ ಕಲ್ಲು ಹೊಡಿತಾ? ಎಷ್ಟು ಹೊಡಿತು? ಏನ್ ಪ್ಲಾನ್ ಹಾಕೋ ಬಂದಿರೋದು ನೋಡು. 15 ಕಲ್ಲು ಹೊಡೆದಿರೋದಂತ ಪ್ಲಾನ್ ಹಾಕೋ ಬಂದಿದ್ರ? 15 ಅಂತ ಹೇಳ್ಕೊಳಕ್ಕೆ 15 ಹೊಡೆದು 15 ಕಲ್ಲು ಹೊಡೆದು 5 ಮಾವಿನಕಾಯಿ ತಗೊಬಂದವ್ರೆ. ವಾ ಬೈ ಗೈಸ್, ಇಲ್ಲಿ ನೋಡಿ ಗೈಸ್, ಹೆಂಗಾಡ್ತಾನ ನನ್ನ ತಂಗಿ. ನನ್ಗೆ ಆಪಲ್ ಬೇಡ, ಮಾವಿನ ಹಣ್ಣು ತಿನ್ನೋಣ. ಮಾವಿನ ಹಣ್ಣು ತಿಂತೀನಂದ್ರೆ ನಂದು ಬೈಕೆ ತಿನ್ನವ ಅಲ್ಲ, ನಿನ್ ಬೈಕೆ ನಾವು ತಾನೇ ಈಡೇರಿಸ್ಬೇಕು. ಮಾವಿನ ಹಣ್ಣು ತಿಂದು ಎಷ್ಟು ವರ್ಷ ಆಯ್ತಮ್ಮ ನಾನು. ಗೈಸ್, ಮಾವಿನ ಹಣ್ಣು ತಿಂದು ಜಾನ್ ವರ್ಷ ಆಗ್ಬಿಟ್ಟಿತ್ತು. ಟ್ರ್ಯಾಕ್ಟ್ ಹೊಡಿಸ್ತೀನಿ ನಾನು. ದೊಡ್ಡಪ್ಪನ ಕರ್ಕೊಂಡು ಹೋಗ್ತೀನಿ, ದೊಡ್ಡಪ್ಪ ನಂಗೆ ಹೇಳ್ಕೊಡುತ್ತೆ. ದೊಡ್ಡಪ್ಪ ಹೇಳ್ಕೊಡುತ್ತೆ, ಮೇಲ್ಮೇಲೆ ಬಿಡ್ತೀನಿ ಹಿಂಗೆ. ಇಲ್ಲ, ವೀಲಿಂಗ್ ಎತ್ತುತ್ತೀನಿ. ಆಗಲ್ಲ, ಮಾಮೂಲಿ ಕಾರ್ ತರಲ್ಲ. ನಾನೇ ಇನ್ನೂ ಮುಟ್ಟಿಲ್ಲ ಅದನ್ನ. ನಾನ್ ದೊಡ್ಡಪ್ಪ
ನಮ್ಮ ದೊಡ್ಡಪ್ಪ ಬಂದ್ಮೇಲೆ ಹೋಯ್ತೀನಿ ನಾನು. ಆಯ್ತು ಆಮೇಲೆ ಹೋಗುವಂತ. ಟ್ರ್ಯಾಕ್ಟ್ ಓಡ್ಸೋಕೆ ಆಸೆ ಗೈಸ್, ಆದರೆ ನಮ್ಮ ದೊಡ್ಡಪ್ಪ ಇಲ್ಲ. ದೊಡ್ಡಪ್ಪ ಇದ್ದಿದ್ರೆ ನಮ್ಮ ದೊಡ್ಡಪ್ಪನ ಕರ್ಕೊಂಡೋಗಿ ಟ್ರ್ಯಾಕ್ಟ್ ಓಡಿಸ್ಬೋದಿತ್ತು. ಪೂಜಾ ನೀನು ಬರ್ತೀಯಾ? ನೀನು ಬರ್ತೀಯಾ? ಬಾ ಹಿಂದೆ ಕೂತ್ ಹಿಂದೆ ಓಡಿಸ್ತೀನಿ. ಬಾರ ನಾನ್ ಲೆಜೆಂಡರ್ ಕುಟೆ ನನ್ ಗಂಡನ ಕುಟೆ ಕೂತಳತ್ತಲ್ಲ ನಾನು ಕಾರಲ್ಲಿ. ಏ ಗಾಯ್ಸ್, ನಮ್ಮವ್ವ ಎಷ್ಟು ಚೆನ್ನಾಗಿ ಅವ್ರು ನೋಡಿ. ಹಿಂಗಿರೋ ಅವ್ವ ಹಿಂಗಾಗವ್ರು ನೋಡಿ. ಅವ್ವ ದೊಡಮ್ಮ ಇಲ್ಲಿ ನೋಡವ್ವ, ದೊಡಮ್ಮ ನೋಡಲ್ಲ ಎಷ್ಟು ಚೆನ್ನಾಗಿ ರಾಣಿ ತರ ನೋಡ್ಕೊಂಡಿದಪ್ಪ ಅಪ್ಪ. ಚೋಟ ಮರಿ ನೋಡಿ ಗೈಸ್, ಎಷ್ಟು ಚಿಕ್ಕದಾಗಿ ಎಷ್ಟು ಸಣ್ಣದಾಗಿ ಹೆಂಗೆ ಇದ್ದಾಳೆ ನೋಡಿ, ಮುದ್ಬುದ. ಅಲ್ಲಿ ಬೇರೆ ಮುರಿದೋಗ್ಬಿಡೈತೆ. ಆಗ್ಲೇ ಲಿಪ್ಸ್ಟಿಕ್ಕು, ಆಗ್ಲೇ ಕಾಜಲ್ಲು, ಶೋಕಿ ನಮ್ಮ ಚೋಟ ಮರಿ. ನಮ್ಮ ಚೋಟ ಮರಿನೇ ತಾನೇ ಇದು. ಇಲ್ಲಿ ನೋಡಿ, ನೋಡಿ ನೋಡು. ಏನು ಕೇಕು ನೋಡ್ಲಿ. ಓಹೋ ಇದೆಲ್ಲ ರೀಸೆಂಟ್ ದೊಡ್ಡವರಾದ್ಮೇಲೆ, ಇದು ದೊಡ್ಡವಳು ಅಷ್ಟೇ. ಇವಾಗ ನಮ್ಮ ದೊಡ್ಡಮ್ಮ, ಅಮ್ಮ, ಅಪ್ಪ ಎಲ್ಲರೂ ಬೀಗ್ರೂಟಕ್ಕೆ ಹೋಗ್ತಾರೆ. ನಾನು ಹೋಗ್ತಾಯಿಲ್ಲ, ಮನೇಲೇ ಇದ್ದೀನಿ. ನಾನು ನಮ್ಮ ದೊಡ್ಡಪ್ಪಂಗೆ ವೆಯ್ಟ್ ಮಾಡ್ತೇನೆ, ಟ್ರ್ಯಾಕ್ಟರ್ ಅದು ಓಡಿಸ್ಬೋದಲ್ಲ ಅಂದ್ಬಿಟ್ಟು. ನಮ್ಮ ದೊಡ್ಡಪ್ಪ ಸಿಗ್ತಾಯಿಲ್ಲ. ನೈಟ್ ಹಂಗೆ ಮದುವೆಗೆ ಹೋಗ್ಬೇಕು, ಅದು ಬೇರೆ ಪ್ಲ್ಯಾನ್ ಇದೆ. ಬಟ್ ಟ್ರ್ಯಾಕ್ಟರ್ ಓಡ್ಸೋಕೆ ಇಷ್ಟ ನನಗೆ. ದೊಡ್ಡಪ್ಪ ಇಳಿತಲ್ಲ ಫುಲ್ಲ ತಲೆನೋವು ಅಂತಲ್ಲ? ಹಾಂ ತಲೆನೋವ್ತಿದ್ದ ಇವತ್ತು ನೈಟು ಇನ್ನೊಂದು ಕ್ವಾಟ್ರು ತಲೆನೋವು ಅಂತೆ ದೊಡ್ಡಪ್ಪಂಗೆ. ಏನು ಸರಿ ಮಾಡಲ್ಲ ಒಂಚೂರು? ಅದೇ ತಲೆ ಹಿಡ್ದೈತ, ತಲೆಗೆ ಒಂದ ಕುಂಡದಂಡ್ ಕುಟ್ಟು. ದೊಡ್ಡಪ್ಪ ನಿನಗೆ ಹಿಂಗೆ ತಗೊಂಡು ಹಿಂಗೆ ಕುಟ್ಬೇಕಂತ ಹಿಂಗೆ ಕಟಿಂಗ್ ಮಾಡಿಸ್ಬಿಟ್ಟಿದ್ಯಾ ಸ್ಪೈಕು? ತಿರುಪತಿ ಹೋಗಿ ಮಾಡ್ಸಿದ್ರೆ ರಾತ್ರಿ ಅಷ್ಟು ಮಾತಾಡ್ತಿದ್ದ ದೊಡ್ಡಪ್ಪ. ಚುಸ್ತೈತು ನಮ್ಮ ದೊಡ್ಡಪ್ಪ ಮೇಲೆ ಕೂತ್ಕೊಂಡು. ದೊಡ್ಡಪ್ಪ ಕೂಸುಮಟ್ಟೆ ಗಾಯ್ಸ್. ಇವಾಗ ನಾನು, ಅಮ್ಮ, ನನ್ನ ತಂಗಿ ಅಂಪೇರ್ ಇವಾಗ ಕ್ರಿಕೆಟ್ ಆಡ್ತಾ ಇದೀವಿ. ಎಲ್ಲಿ ಬ್ಯಾಟು? ಅಣ್ಣಂದೇ. ಅಪ್ಪ ಅಣ್ಣನ ಹತ್ರ ಎಲ್ಲ ಜಾಸ್ತಿ ಮಾತಾಡ್ಬೇಡ, ಜಾಸ್ತಿ ನಕ್ರ ಮಾಡ್ದು ಬ್ಯಾಟ್ ಬಾಲ್ ಎತ್ಕೊಂಡು ಸೀದಾ ಮನೆಗೆ ಅವನು. ತಂಬ ಬ್ಯಾಟು ಎಲ್ಲ ಐತೆ. ತಿಲಕ್ಕು ಕರ್ಕೊಂಬೋಗು. ಅಂಪೇರು ನನ್ನ ತಂಗಿ ಗೈಸ್. ನಮ್ಮಮ್ಮ ಬಂದ್ಬಿಟ್ಟು ಅಲ್ಲಲ್ಲ ಅದು ನೀನ್ ಬೌಲರ್ ಕಣಮ್ಮ, ನೀನು ಬೌಲ್ ಹಾಕ್ಬೇಕು ಬಯಲ್ ಸಾಕು. ಗೈಸ್ ನಮ್ಮಮ್ಮ ಖುಷಿಗೋಸ್ಕರ ಟೀ ಶರ್ಟ್ ಚೇಂಜ್ ಮಾಡ್ಬಿಟ್ಟೆ. ಸಾಕು ಒಂದು ಟೀ ಶರ್ಟ್. ಬರ್ರಿ ಬೇಗ. ಬಾಯ್ಲಿ ಆಯ್ತು ಓಲಿ ಅಲ್ಲ. ಹಾ ಬರ್ಬೇಡ. ಎಸ್ ಓಕೆ ಅಂಪೇರ್. ಧೀರರ ಇದು ಏನಾದ್ರು ಇದಾಕ್ಬೇಕಿತ್ತ? ಏನಾದ್ರು ಹೂವಾಗಿ ಹಾಕ್ಬೇಕಿತ್ತ? ಅಂಪೇರ್ ಬರ್ತಾರ, ಹುಷಾರು. ನೀವು ನಮ್ಮ ಹತ್ರ ಈ ತರ ಇರಬಾರ್ದು, ಯಾಕೆಂದ್ರೆ ಅವರೆಲ್ಲ ಫಿಕ್ಸ್ ಮಾಡ್ಕೊಂಡವ್ರೆ ಅನ್ಕೊಂಡ್ಬಿಡ್ತಾರೆ. ಅಲ್ಲ ಅದ್ರಲ್ಲಿ ಹೇಳೋದೇ ಬೇಡ ಅಲ್ವಾ, ನಮ್ಮ ಮೊದ್ಲೇನೆ ಫಿಕ್ಸ್ ಆಗಿದೀವಲ್ಲ. ಫಿಕ್ಸ್ ಹೋಗಿ ಅಂಪೇರ್ ಹೋಗಿ. ನನ್ನ ತಂಗಿ ಅಂಕೇರ್ ಪುಟಾಣಿಗಳೆಲ್ಲ ನಮ್ಮ ಟೀಮು. ಇವಾಗ ಇಡೀ ಫ್ಯಾಮಿಲಿ ಫುಲ್ಲು ಕ್ರಿಕೆಟ್ ಆಡ್ತಾ ಇದೀವಿ. ಒಂದು ಸ್ವಲ್ಪ ಹೊತ್ತು ಕ್ರಿಕೆಟ್ ಆಡ್ತೀವಿ ನೋಡಿ. ಆದ್ರೂ 5 minutes later. ಔಟ್ ಆದೆ ನಾನು. ಇವಾಗ ನಮ್ಮ ಅಪ್ಪ ಬ್ಯಾಟಿಂಗು. ಅಪ್ಪ ಫುಲ್ಲು ಗೈಸ್. ಕ್ರಿಕೆಟ್ ಆಡಿದ್ದಾಯ್ತು. ಇವಾಗ ಸಿಕ್ಕಾಪಟ್ಟೆ ಶೆಕೆ ಆಗ್ಬಿಟ್ಟೈತೆ. ಫಸ್ಟು ಕೋಲ್ಡ್ ನೀರು ಕುಡಿಬೇಕು. ಎಲ್ಲಿ ಹಸುಗಳು ಒದಿತದ ಅಂತ ಮೆಲ್ಲಕ್ಕೆ ಹೋಗ್ತಾ ಇದ್ದೀನಿ. ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ?
ಯಾಕೆ ಮಾತಾಡ್ತಿಲ್ಲ ಸರ್? ನಮಸ್ಕಾರ. ಮಾತಾಡು ಒಂಚೂರು. ನಾಚಿಕೆನಾ? ಏನಾರು ನಾಚಿಕೆನಾ? ಎಲ್ಲೂ ಹೋಯ್ತಿದ್ದೋಡಪ್ಪ? ಯಾಕೆ ಹೋಯ್ತಿದ್ದು? ಎಲ್ಲೋಗಿದೆ? ಇಲ್ಲಿ ನಮ್ಮ ದೊಡ್ಡಪ್ಪ ಮಲ್ಕೊಂಡೈತೆ. ಬನ್ನಿ ಟ್ರ್ಯಾಕ್ಟ್ ಹೊಡಿಯೋಣ ಬಾ ಅಂತ ಕರಿತಾ ಇದ್ದೀನಿ. ಟ್ರ್ಯಾಕ್ಟ್ ಹೊಡಿಬೇಕು ಇವಾಗ. ನನಗೆ ಓಡ್ಸೋಕ್ಕೆ ಒಂಥರ ಇಷ್ಟ, ಸಖತ್ತಾಗಿ ಇಷ್ಟ ಅದು. ದೊಡ್ಡಪ್ಪ ಗೈಸ್, ಎದುರು ನಮ್ಮ ದೊಡ್ಡಪ್ಪ ಇವಾಗ ಅಲ್ಲೈತೆ ನಮ್ಮ ಟ್ರ್ಯಾಕ್ಟ್ರ್ ಹೊಡಿಯೋಣ ಅಂತ ಇದ್ದೀನಿ. ಹೋಪ್ ಫಾರ್ ಬೆಸ್ಟ್, ಚೆನ್ನಾಗಿ ಹೊಡಿಯೋಣ ಒಂಚೂರು. ಗೈಸ್, ನಮ್ಮ ದೊಡ್ಡಪ್ಪ ಹೋಗ್ತವ್ರೈ. ಏನಂದರೆ ನಮ್ಮ ಯೋಗಣ ಇಲ್ವಾ, ಯೋಗಣ ಟ್ರ್ಯಾಕ್ಟರ್ ನಮ್ಮ ದೊಡ್ಡಪ್ಪನ ಕೊಟ್ಟಿರೋದು ಹೊಡಿ ಅಂತ. ದೊಡ್ಡಪ್ಪ ಇದು ಹಿಂದೆ ಬೇಡ, ಹಿಂದೆ ಇರಲೇಬೇಕಾ? ತೆಗಿಬೋದಾ? ನೋಡೋಕ್ಕೆ ಒಂಥರ ಹೆವಿ ಲುಕ್ ಇಲ್ವಾ ನೋಡಿ. ಅದು ಹೆಂಗಂತ ತಿಳ್ಕೊಬೇಕು. ಇದು ಸ್ಟಾರ್ಟ್ ಗೇರು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಹಿಂದೆ ಹೋಲಿ. ವೀಲಿಂಗು ಹಂಗೆ ಒಂದೇ ಸಲ ವೀಲಿಂಗು. ನನಗೆ ಹೇಳ್ಕೊಡು ಅಲ್ಲಿವರೆಗೂ, ಆಮೇಲೆ ತಿಸ್ಕೊತೀನಿ. ಗಾಯ್ಸ್, ಹತ್ತುತ್ತಾ ಇದ್ದೀನಿ ಟ್ರ್ಯಾಕ್ಟರಿಗೆ. ಟ್ರ್ಯಾಕ್ಟರಲ್ಲಿ ಒಂದಿಷ್ಟು ತಿಳ್ಕೊಳ್ಳೋದಿದೆ. ಇದ್ರಲ್ಲಿ ಗೇರ್ ಯಾವುದು? ಎಷ್ಟು ಗೇರ್ ಅವೆ? 4 ಗೇರ. ಸರಿ, ಇವಾಗ ಮುಂದೆ ಗೇರ್ ಹಾಕ್ಬಿಟ್ಟು ಎಕ್ಸಿಲೇಟರ್, ಅದು ಬ್ರೇಕ್ ಇದಾ? ಕ್ಲಚ್ಚು, ಬ್ರೇಕು ಎರಡವ? ಬ್ರೇಕು ಅದು ಎಕ್ಸಿಲೇಟರ್, ಇದು ಬ್ರೇಕು. ಹಾ, ಇಲ್ಲಿ ಬಂದ್ರು, ಇಲ್ಲಿ ಮಾಸ್ಟರ್ ಬಂದ್ರು. ಗೊತ್ತಾಯ್ತೀನಿ. ಗೈಸ್, ಅಲ್ಲಿದೆ ನೋಡಿ. ಅದು ಬ್ರೇಕು, ಅದು ಎಕ್ಸಿಲೇಟರ್, ಇದು ಕ್ಲಚ್ಚು. ಎಲ್ಲಿ ಎಕ್ಸಿಲೇಟರ್ನೇ ಹೊಡಿದಿಲ್ಲ? ಕ್ಲಚ್ ಬಿಟ್ರೆ ಹೊಂಟೋಗುತ್ತಾ? ಸರಿ. ಹಾ, ಓಕೆ ಬರ್ತೀನಿ. ಟಾಟಾ. ಇದನ್ನ ನೋಡ್ಕೊತೀನಿ. ಅಯ್ಯೋ ಹೇಳ್ಬಿಟ್ಟು ಹೊಡಿಯೋದು. ಫೀಲಿಂಗ್ ಥರ್ಡ್ ಕೆಳಗಡೆ. ಮತ್ತೆ ಎಕ್ಸಿಲೇಟರ್ ಹೇಳ್ಕೊಡ್ತೀನಿ ದೊಡ್ಡಪ್ಪ ನೀನು. ನಾನು ಮೈಕ್ ಹಾಕೋಬೇಕಿತ್ತು, ಮರ್ತೋಗ್ಬಿಟ್ಟೆ ಮೈಕ್ ಹಾಕೊಳ್ಳೋದು. ಗೈಸ್, ಫೈನಲಿ ಮೈಕ್ ತಗೊಬಂದೆ. ಮೈಕ್ ಇವಾಗ ಹಾಕೊಂಡಿದ್ದೆ ಮೈಕ್ನ. ದೊಡ್ಡಪ್ಪ ಬಾಯ್, ಈ ಕಡೆ ಬಾ. ನಿಲ್ಸು. ಟ್ರ್ಯಾಕ್ಟರ್ ಹೋಯ್ತೈತೆ. ನಮ್ಮ ದೊಡ್ಡಪ್ಪ 10 ಅಂತೈತೆ. ಗೈಸ್, ಫೈನಲಿ ಇದು ನನ್ನ ಆಸೆ ಇತ್ತು, ಟ್ರ್ಯಾಕ್ಟರ್ ಓಡಿಸೋದು. ಇದು ನನ್ನ ಆಸೆ ಆಗಿದ್ದು, ಟ್ರ್ಯಾಕ್ಟರ್ ಹೊಡಿಬೇಕಂತ. ಓಕೆ ಇದೇನು ಇಷ್ಟು ಕೆಳಕೊಂಡೋಗ್ಬಿಟ್ಟೆ? ಇದು ಕ್ಲಚ್ಚಾ? ಮತ್ತೆ ಇವಾಗ ಇದು ಗೇರ್ ಹಾಕ್ಬೇಕಾ? ಅಲ್ಲ, ಈಗ ಗೊತ್ತಾಯ್ತು. ಈಗ ಎಕ್ಸಿಲೇಟರ್ ಹೆಂಗ್ ಕೊಡೋದು? ಎಕ್ಸಿಲೇಟರ್ ಇದಾ ಕೊಡೋದ? ಇದು ಇದಾ ಎಕ್ಸಿಲೇಟ್ರು? ಇಲ್ಲೈತೆ ಗೈಸ್ ಎಕ್ಸಿಲೇಟ್ರು. ನಾನು ಇಷ್ಟ ಗಂಟೆ ಇದಿಟ್ಕೊಂಡಿದ್ದೀನಿ. ಹೋಗೋದಾ? ಮತ್ತೆ ಅಷ್ಟೇ ಹೋಯ್ತಾನೆಲ್ಲ. ಇರೋ ನಿಮಿಷ. ಇವಾಗ ಕ್ಲಚ್ ಹೊಡೆದೆ. ಈ ಕೆಳಗಡೆ ಹಾಕ್ಲಾ? ಸಾಕಾ? ಹಾ, ಹೋಯ್ತು. ಹಾ, ಅದಮ್ಮ. ಹಾ, ಓಕೆ. ಬ್ರೇಕ್ ಇದು ತಾನೇ? ಇರೋ. ಎಲ್ಲಿ ಬ್ರೇಕು? ಹಿಡಿತಾನೆಲ್ಲ. ಹೆಂಗ್ ಹಿಡಿಯೋದು ಬ್ರೇಕು? ಓಕೆ. ಹಾ, ಗೊತ್ತಾಯ್ತು. ಮೇಲೆ ಬಿಡ್ತೀನಿ. ಆಯ್ತು. ಹಾ, ಓಕೆ. ಕಾರ್ ಬರ್ತೈತೆ ಗುರು. ಹಿಟ್ ಆಮೇಲೆ. ಓವೇ ದೇವ್ರೆ. ಅಣ್ಣ, ಆ ಕಡೆ ಹೋಗೋಣ. ಹಿಟ್ ಆಮೇಲೆ ಕೊಡ್ತಾನೆ ಇದ್ದೀನಿ. ಸೆಕೆಂಡ್ ಗೇರ್ಗೆ ಮೇಲೆ ಹಾಕ್ಬೇಕಾ? ಅದೇ ಇಲ್ಲಿಗೆ ಬರಬೇಕು. ಹಿಂಬಾಣ ಮೊದಲನೇ ಸಲ ಓಡಿಸ್ತಾ ಇರೋಣ. ಹೊಗೆ ಹಾಕ್ಸ್ಬಿಟ್ರೆ ಮುಗಿದ ಕತೆ. ಓ, ನನಗೆ ಈ ಬ್ರೇಕ್ ಹಿಡಿಯೋದೇ ಕನ್ಫ್ಯೂಸ್ ಗೈಸ್. ನನಗೆ ಬ್ರೇಕ್ ಹಿಡಿಯೋದು ಹೆಂಗಂತ ಗೊತ್ತಾಯ್ತಿಲ್ಲ. ಈಗ ಹಿಡಿದಿದ್ದಷ್ಟೇ. ಇರು, ನಿಂತ್ಕೋತಾನೆಲ್ಲ. ಓ, ಹಂಗೆ. ಓಕೆ ಗೊತ್ತಾಯ್ತಾ? ಬಾ. ವೀಲಿಂಗ್ ಕೊಡೋದು ಹೆಂಗೆ? ವೀಲಿಂಗು ಗೈಸ್, ನಾವು ಬ್ರೇಕ್ ಹಿಡಿಬೇಕಂದ್ರೆ ಕ್ಲಚ್ನ ಹಮ್ಕಿಡ್ಕೊಂಡಿರ್ಬೇಕಿಲ್ಲಿ.
ಹಿಂಗೆ ಹಮ್ಕಿಡ್ಕೊಂಡ್ರೆ ಮೇಲ್ಮೇಲಕ್ಕೆ ಹೋಗುತ್ತೆ ಬಾಣ ನಾನೇ ನೋಡೋದು ಅಂದ್ರೆ ಕ್ಲಚ್ ಹಿಡಿದಾಗ್ಲೇ ಬ್ರೇಕ್ ಹಿಡಿಬೇಕು ಅಂತ ಹೇಳ್ತಿದ್ದೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾನು ಓಡಿಸ್ತಾ ಇದ್ದೀನಿ. ಟ್ರ್ಯಾಕ್ಟರ್ ಡ್ರೈವರ್ ಬ್ಯಾಡಾದ ನೌಕರಿ ಗಂಡ ಜೋಡಾದ ಹಿಡ್ಕೊಳ್ಳೋ ಬಿದ್ದಿದೋದೆ ಆಮೇಲೆ ಅಷ್ಟೇ. ಟ್ರ್ಯಾಕ್ಟರ್ ಓಡಿಸ್ತಿದ್ದ ಯೂಟ್ಯೂಬರ್ ಸುದೀಪ್ ಇಂದ ಒಬ್ಬ ಯುವಕ ಡಮಾರ್. ಆತದ ಜಾಗ ಸೀದಾ ಹಿಂಗೆ ಇಟ್ಬಿಡ್ತೀನಿ. ಹಾ ಜಾಗ ಮೊದಲ ಎದ್ರತಾರ ಆತ ಹಿಂಗೆ ಅಲ್ಲೋಗೋಣ ಇನ್ನೊಂಚೂರು. ಗೈಸ್ ನನಗೆಲ್ಲ ಹೊಡೆಯೋದು ಓಕೆ, ಬ್ರೇಕ್ ಹಿಡಿಯೋದು ಒಂದೇ ಇರೋದು. ಇವಾಗ ನನಗೆ ಈ ಟ್ರ್ಯಾಕ್ಟ್ರಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಇದು. ಸಿಕ್ಕಾಪಟ್ಟೆ ಸ್ಮೂತ್ ಆಗೈತೆ, ಆರಾಮಾಗಿ ಹೊಡಿಬೋದು ನಾನು. ದೇವರೇ ಹೆಂಗೆ ಹೊಡೆಯೋದ? ಹೆಂಗೆಂಗೋ ಹೇಳ್ಬಿಡ್ತಾಳಪ್ಪ. ಮೊದಲೇ ಫಸ್ಟ್ ಟೈಮ್ ಓಡಿಸ್ತಾರದು. ಹೊಡೆದ ಸಾಕಾ? ಹಾ ಅದು ಹತ್ತಿಸ್ಲಾ? ವೀಲಿಂಗು. ಹಾ ಸಾಕು. ಓ ಅದೇ ಬರಲ್ವಾ? ಅಬ್ಬಾ ರಿವರ್ಸ್ ಹೊಡಿತಾ ಇದ್ದೀನಿ ಅಣ್ಣ. ಗೊತ್ತಿಲ್ಲ ಎಲ್ಲಿ ಬಿಡ್ತೀನೋ. ಇವರಿಬ್ರು ನನ್ನ ನಂಬ್ಕೊಂಡು ಬಂದು ಸಾಕು. ಇದು ಮೋದಿ ಕಾಲ್ ಮಾಡ್ತವ್ರೆ. ತಮ್ಮ ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದೀನಿ, ಆಮೇಲೆ ಮಾಡ್ತೀನಿ ಇರು. ಓಕೆ ಟ್ರ್ಯಾಕ್ಟರ್ ಹೊಡಿತೀನಿ ನೋಡಿ, ಸೌಂಡ್ ಕೇಳಿಸ್ಕೊ. ಹಾ ಬಂದಿರು. ಟ್ರ್ಯಾಕ್ಟರ್ ರೋಡಿಗೆ ಸಿಂಗಾರ, ಮನಿ ಮ್ಯಾಗ ಬರ್ತಾಳ ಬಂಗಾರ, ನನ್ನ ಟೇಪ ಗಿಚ್ಚಿ ಸೌಂಡ. ಗೈಸ್ ಅಂತೂ ಇಂತೂ ಟ್ರ್ಯಾಕ್ಟರ್ ಹೊಡೆಯೋದು ಗೊತ್ತಾಯ್ತು ನನಗೆ. ಆದರೆ ಇಷ್ಟು ಬೇಗ ನನಗೆ ಅಂತಾನೆ ಕೊಡಲ್ಲ ಟ್ರ್ಯಾಕ್ಟರ್ ಹೊಡೆಯೋಕ್ಕೆ, ಕಲಿಬೇಕು ಇನ್ನೊಂಚೂರು. ಆದರೆ ಏನು ಗೊತ್ತಾ, ಇಲ್ಲಿ ನಾರ್ಮಲ್ ರೋಡಲ್ಲಿ ಹೊಡೆಯೋದಕ್ಕೂ ಮಣ್ಣಲ್ಲಿ ಹೊಡೆಯೋದಕ್ಕೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಐತೆ. ಅದೊಂದು ನೋಡ್ಕೋಬೇಕು. ಅಲ್ಲಿ ನೋಡಿ ನಮ್ಮ ಅಪ್ಪ ಕಾಯ್ತಾ ಕೂತವ್ರೆ. ನಮ್ಮ ಅಪ್ಪ ಹೆಂಗಿದ್ರು ವಿಡಿಯೋ ಮಾಡುತ್ತೆ ಬಿಡಿ, ನಾನು ಹೇಳೋದೇ ಬೇಡ. ದೊಡ್ಡಪ್ಪ ಇದು ವೀಲಿಂಗ್ ಹೊಡೆಯೋದು ಹೆಂಗೆ? ಇಲ್ಲೂ ನಿನಗೆ ಕಾಮಿಡಿ ಬೇಕಾ? ಈ ಮುಂದೆಗಡೆ ಇರೋದು ಹಿಂಗೆ ಮೇಲ್ ಬರ್ಬೇಕೆ. ಅಪ್ಪ ಇಟ್ಬಿಡದ ಕಾರಿಗೆ ಇಟ್ಬಿಡದ ಟ್ರ್ಯಾಕ್ಟರ್ ಮದು ಹೆಂಗೆ ನಾವು ಅದು ಅಲ್ಲಿ ನೋಡಿ ಗೈಸ್, ಖುಷಿ ನೋಡಿ ಗೈಸ್. ನಾನು ಟ್ರ್ಯಾಕ್ಟರ್ ಹೊಡಿತಿರೋ ಖುಷಿಗೆ ನಮ್ಮ ಅಪ್ಪ ವಿಡಿಯೋ ಮಾಡ್ತಿರೋದು, ಅಮ್ಮ ನೋಡ್ತಾ ಇರೋದು. ಹಾ ಪೂರ ಹೋಯ್ತೆ. ಹಾ ನಡಿ ಬರೋದೇನಮ್ಮ, ಟಾಟಾ ಬಾಯ್. ಹಾ ಅಂತೂ ಇಂತೂ ಕಲಿತೆ ಗುರು, ಸಖತ್ತಾಗಿ ಕಲಿತೆ. ಸೈಕ್ ಮಾಡಬೇಕು ತಾತಿಗೆ. ಯಾಕೆ ಹೋಗೋ ಸಡಿಗೆ ಸಡಿ ಕೊಡ ಮಗ. ಮೊದ್ಲೇ ನಾನೇ ಗಾಬರಿ ಬಿದ್ದಿ ಉನಪ್ಪ. ಎರಡನೇ ಕದ ದೊಡ್ಡಪ್ಪ ನಿನ್ನ ಗುಂಡಿಗೆ ಬೀಳ್ಸ್ಬಿಡ್ಲ. ಜಾಗ ಬಿಡಿ ಹುಡುಗರೇ, ನಾನು ಬರ್ತಾ ಇದ್ದೀನಿ ಅಂತ ಎಲ್ರಿಗೂ ಆರು ನೋಡಿದ್ದೀನಿ. ಯಾರು ಬರ್ತಾರ? ಯಾರಿಲ್ಲ. ಹಾ ನಿಲ್ಲಿಸ್ದೆ, ನ್ಯೂಟ್ಲಾ ನಿಲ್ಲಿಸ್ಬಿಟ್ಟ, ಹಿಂಗ್ ಬಿಡದ. ಓ ಮೈ ಗಾಡ್, ಫೈನಲಿ ಅಂತೂ ಇಂತೂ ಟ್ರ್ಯಾಕ್ಟರ್ ಓಡಿಸ್ಬಿಟ್ಟೆ. ಎಕ್ಸ್ಪೀರಿಯನ್ಸ್ ಹೇಳುವ ಬನ್ನಿ ಗೈಸ್. ನೆಕ್ಸ್ಟ್ ಲೆವೆಲ್ ಗುರು. ಆದ್ರೆ ಒಳ್ಳೆ ಫೀಲು ಟ್ರ್ಯಾಕ್ಟರ್ ಓಡಿಸ್ಬೇಕಾದ್ರೆ, ಕ್ರೇಜಿ ಫೀಲ್ ಅಂದ್ಕೊಳ್ಳಿ. ಥ್ಯಾಂಕ್ ಯು ತಿಲಕ್, ಬಾಯ್. ಇದರಲ್ಲಿ ಏನು ಗೊತ್ತಾ ಕಷ್ಟ ಆಗೋದು, ಗೇರ್ ಹಾಕೋದು ಒಂದು ಕಷ್ಟ ಆಗುತ್ತೆ. ಗೇರ್ನ ಎಳಿತಾ ಇರಬೇಕು. ಅಭ್ಯಾಸ ಆದರೆ ಈಸಿ ಹಾಕ್ಬೋದು, ಬಟ್ ಆಲ್ಮೋಸ್ಟ್ ಗೇರ್ನ ಎಳ್ದು ಹಾಕ್ಬೋದು. ಆಮೇಲೆ ಈ ಪಾರ್ಟ್ಗಳು ಒಂದು ಸ್ವಲ್ಪ ನೋವು ಬರುತ್ತೆ ಅಷ್ಟೇ. ಫಸ್ಟ್ ಟೈಮ್ ಓಡಿಸೋರಿಗೆ, ಅಭ್ಯಾಸ ಇರೋರಿಗೆ ನೋಡಿ ಎಷ್ಟು ಬೇಕಾದ್ರೆ ಹೊಡಿತಾರೆ. ಐ ಲವ್ ಇಟ್. ಪಾರ್ಕಿಂಗ್ ಮಾಡ್ತಾರೆ ಅದೇ ಜಾಗಕ್ಕೆ. ನನಗೊಂದು ಆಸೆ ಇತ್ತು, ನನಗೆ ಸಿಕ್ಕಾಪಟ್ಟೆ ಆಸೆ ಇತ್ತು ಟ್ರ್ಯಾಕ್ಟರ್ ಓಡಿಸ್ಬೇಕು ಅನ್ನೋ ಆಸೆ, ಹೆವಿ ಆಸೆ ಇತ್ತು. ಇದು ನನಗಂತಲ್ಲ, ಯೂಶಲಿ ಬಾಯ್ಸ್ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದೇ ಥರ ನನಗೂ ಅಷ್ಟೇ. ಟ್ರ್ಯಾಕ್ಟರ್ ಓಡಿಸಿ ಒಂಥರ ಒಳಗಡೆ ಸಿಕ್ಕಾಪಟ್ಟೆ ಫೀಲಿಂಗ್, ಒಳ್ಳೆ ಖುಷಿ, ಕ್ರೇಜಿ ಅಂದ್ಕೊಳ್ಳಿ ಗೈಸ್. ಟ್ರ್ಯಾಕ್ಟರ್ನೆಲ್ಲ ನಿಲ್ಲಿಸಿ ಇವಾಗ ನಮ್ಮ ಹೊಲ್ತಾಗ ಬಂದಿದ್ದೀವಿ. ಅಲ್ಲಿ ನೋಡಿ, ಅಲ್ಲಿ ಆದರ್ಶ ದಂಪತಿಗಳು ನಿಂತ್ಕೊಂಡು
ಲೆಕ್ಕಾಚಾರ ಆಗ್ತವ್ರೆ. ಇದೆಲ್ಲ ನಮ್ದೆ, ಇಷ್ಟೆಲ್ಲ ನಮ್ದೆ. ಮದು ಅಂತೂ ಇಂತೂ ನಿನ್ ಮಗ ಟ್ರ್ಯಾಕ್ಟರ್ ಓಡಿಸ್ತಾ, ಅದಕ್ಕೆ ಈಗ ಒಂದು ಟ್ರ್ಯಾಕ್ಟರ್ ಕೊಡಿಸ್ಬಿಡ್ತೀನಿ, ಇಲ್ಲಿ ಹೊಲ ಉತ್ಕೊಂಡ್ ಇರ್ಲಿ. ಹೆಂಗಿತ್ತಮ್ಮ ಟ್ರ್ಯಾಕ್ಟರ್ ಓಡಿಸ್ಬೇಕಾರೆ? ನೋಡೋರ್ಗೆ ಹೆಂಗ್ ಅನ್ಸ್ತು? ನಿನಗೆ ಹೆಂಗ ಅನ್ನಿಸ್ತು? ನನಗೆ ಸಕ್ಕತ್ತಾಯ್ತಪ್ಪ, ನನಗೂ ಆಸೆ ಓಡ್ಸಕ್ಕೆ ಅಷ್ಟೇ ಆಸೆ ಇತ್ತು. ನೀನ್ ನೋಡ್ತಾ ಇರ್ಬೇಕಾರೆ ಅನ್ಸ್ತು. ನಂಗೂ ಖುಷಿ ಆಯ್ತು. ವೀಲಿಂಗ್ ಗಿಲಿಂಗ್ ಎತ್ತಣ ಅನ್ಕೊಂಡೆ, ಆಮೇಲೆ ಸುಮ್ಮನೆ ಆಗ್ಬೇಕು ಅಂತ ಸುಮ್ಮನೆ. ಹುಷಾರ್ ಏನಾರ ಡ್ಯಾಡಿ ಟ್ರ್ಯಾಕ್ಟರ್ ಓಡಿಸಿ ಡ್ಯಾಡಿ. ಹಾ ನೋಡಕ್ ಚೆನ್ನಾಯ್ತು ಓಡಿಸ್ಬೇಕಾರೆ. ಹೌದಾ? ನೀನ್ ಯಾಕೆ ಓಡಿಸಿಲ್ಲ? ನಾ ಇವತ್ತು ಓಡಿಸ್ತಾ ಇಲ್ಲ ಅದು. ನಾನು ಓಡಿಸ್ಬೇಕಾರೆ ಹೆಂಗ ಅನ್ಸ್ತು? ಚೆನ್ನಾಗಿ ಕಾಣ್ತಾ ಫಸ್ಟ್ ಟೈಮ್ ಓಡಿಸ್ತಿದ್ದೆ. ರೈತನ ಮಗ ತರಾನೇ ಕಾಣ್ತಿದೆ. ಯಾವ್ದೋ ಪಿಕ್ಚರ್ ಶೂಟಿಂಗ್ ಮಾಡ್ತಾರ ಕಾಣ್ತಿದ್ದೆ. ಗೈಸ್, ಮಳೆ ಬರ್ತಿರೋ ಖುಷಿಗೆ, ಸೊ ಮಳೆ ಬರ್ತಿರೋದಕ್ಕೆ ಖುಷಿ ಅವ್ರು ನೋಡಿ. ಈಗ ಇದೇನ್ ಎಣ್ಣ ಇಲ್ಲ ಗಂಟ ಇದು? ಹೆಂಗೊಡಿದೆ ನೋಡಲಿ ಮಳೆ ನೋಡಿ, ಜೋರು ಮಳೆ. ಜೋರ್ ಮಳೆ, ಹೆವಿ ಜೋರ್ ಬಂದ್ಬಿಡ್ತು ಮಳೆ. ಗೈಸ್, ನಮ್ ದೊಡ್ಡಪ್ಪ ನೆನ್ನೆ ಮಾಡ್ತಿರೋದ್ ಪಾಪ ತಲೆನೋವು ಬಂದು ಎಷ್ಟು ಸ್ವರ್ಗೋಗ್ಬಿಡೈತಂದ್ರೆ, ಮಾತು ಮುಂಚೆ ಬರೋದು ರಸ್ ತಿನ್ನೋದು. ದೊಡ್ಡಪ್ಪ ಯಾಕೆ ದೊಡ್ಡಪ್ಪ ಹುಷಾರಿಲ್ವಾ? ಹುಷಾರಿಲ್ವಾ? ಏನಾಯ್ತು? ಏನು ಇಲ್ವಾ? ನಾಳೆ ಸರಿ ಹೋಯ್ತಾ? ಇವಾಗ ಒಂಚೂರು ಇನ್ನೊಂದು ತಾಂಬರ್ಲ ಕ್ವಾಟ್ರು ಬೇಡವಾ? ನಾಳೆ ಬೇಡವಾ? ನಮ್ ದೊಡ್ಡಪ್ಪ ರಸ್ ತಿಂತೈತಲ್ಲ, ಗ್ಯಾಪಲ್ಲಿ ಬಂದು ರಸ್ ತಿಂತಾರೆ ನಮ್ ದೊಡ್ಡಪ್ಪ. ಏನ್ರಿ ಇದು ಇಷ್ಟು ಜೋರ್ ಮಳೆ? ವಯಸ್ಸೋದ ಮದುವೆ ಅಲ್ಲ, ಅದೊಂಥರ ಶಾಸ್ತ್ರ ತರ. ಅದಕ್ಕೆ ನಾನು ಅಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ವಿ ಮನೆ ಹೋಗುವ. ಸಿಂಪಲ್ ಆಗಿ ನಾಳೆ ಮದುವೆ ಇರೋದು ಕಲ್ಯಾಣ ಮಂಟಪದಲ್ಲಿ, ನಾಳೆ ಮೇನ್ ಇರೋದು. ಸೊ ನಾಳೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಹೋಗ್ಬೇಕು. ಇವಾಗ ಸದ್ಯಕ್ಕೆ ಇದೇನಿದು ಚಿಕ್ಕ ಪುಟ್ಟ ಕಾರ್ಯಕ್ರಮನ ಮುಗಿಸ್ಕೊಂಡು ಮನೆಗೆ ಬರಬೇಕು. ಬೆಳ್ಳಿ ಬೆಳ್ಳಿ ಮೋಡವ ದಾಟಿ ಬರುವ ನಿನ್ನ ಅಪ್ಪಯ್ಯ. ಅಲ್ಲಮ್ಮ, ನನ್ನ ಅಮ್ಮ ಮಗನ್ನ ಅಲ್ಲೇ ಅರ್ಧಕ್ಕೆ ಬಿಟ್ಬಿಟ್ಟು ಓಡಾಯ್ತು ನಮ್ಮಪ್ಪ. ನನ್ನ ತಂಗಿ ಇಲ್ಲಿ ಕಾರ್ ಡಿಕ್ಕಿ ಕೂರ್ಸಿ ಹೋಯ್ತಾ ಇರೋದು, ಕೂರ್ಸಿ ಹೋಯ್ತಿರೋದು. ಅಮ್ಮ ಮಗನ ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ರು. ಹಂಗ ಓಡಾಯ್ತು. ಈಗ ನೋಡಕ್ ನಿನ್ನ ಜೋಪಾನ ಮಾಡಿ ಹೋಗುದು ಕುಂಡ್ರಸ್ ಹೊಡಿತಾನೆ. ಗೈಸ್, ಇಲ್ಲಿ ನೋಡಿ ಏನದು? ಓ, ಬ್ಲ್ಯಾಕ್ ಕಲರು. ಅದರಲ್ಲೂ ವಿಷಯ ಇರುತ್ತೆ ಪಾಪ. ಮತ್ತೆ ಅವ್ ಕಚ್ಚಿದ್ರೆ 24 ಅವರು ಹೊಡೆದ್ರ. ಇದು ಕಪ್ಪೆ ಏನ್ ಮಾಡ್ತವೆ? ಅದೇನೋ ಮಾಡ್ತವೆ ಬಿಡಿ. ಅಲ್ಲ ಹೊಡೆದಾಕ್ರದು. ಓ ಕರೆಕ್ಟು. ಅದು ಅದ್ರಲ್ಲಿ ಅದು ಹಿಂದೆ ಮುಳ್ಳೈತೆ ನೋಡಿ, ಅದು ವಿಷಯ ಐತೆ. ಕರೆಕ್ಟ್, ನಾನು ವಿಡಿಯೋದಲ್ಲಿ ನೋಡಿದ್ದೆ. ಎಲ್ಲ ಓಕೆ. ನಮ್ ದೊಡ್ಡಮ್ಮ ಏನ್ ಹೇಳ್ತಿರ್ದೇಳಿ, ಮಳೆಯಿಂದ ಬೀಳ್ತೈತಾ? ಮೇಲಿಂದ ಅದು ಬಿತ್ತಂತೆ. ಅದು ಹೇಳಕ್ಕಾಗಲ್ಲ, ಮಳೆಯಿಂದನೂ ಬೀಳ್ತವೆ ಚೇಳು ಅಂತ. ಯಪ್ಪ, ಯಾರು ತಾನೇ ನಂಬ್ತಾರೆ ಇವೆಲ್ಲ? ನಾ ನಂಬೇಕು, ಅವ್ರು ಈ ರೇಂಜಿಗೆ ನಂಬೇಕಾ? ಚೇಳು ಓಕೆ. ದೊಡ್ಡಮ್ಮ ಏನಂತ ಗೊತ್ತಾ? ಮಳೆಯಿಂದನೂ ಮೇಲಿಂದನೂ ಬೀಳುತ್ತೆ ಚೇಳು ಅಂತೆ. ಆಣ್ಕಲ್ ಓಕೆ ಆಯ್ತು. ಈಗ ನಿಮ್ ಸಮಸ್ಯೆ ಏನು? ಹಾವು ಚೇಳೆಲ್ಲ ಮೇಲಿಂದ ಮಳೆ. ದೊಡ್ಡಮ್ಮ ಮೋಡದಿಂದ ಬೀಳುತ್ತಾ? ಅಯ್ಯೋ ಅಷ್ಟೇ. ಈ ಪೂಜಾ, ಈ ಜನರೇಷನ್ ಲಾಸ್ಟ್ ಪೂಜಾ. ಇನ್ ನೆಕ್ಸ್ಟ್ ಈ ತರ ಜನರೇಷನ್ ಸಿಗಲ್ಲ ನೋಡು. ಈ ತರ ಜನರೇಷನ್ ನಮ್ ತರ ಹುಡುಗಿ. ಈಗ ನೀನ್ ಅಮ್ಮ ಆದ್ರೆ ಹಿಂಗಿರ್ತೀಯ? ಇಲ್ಲ, ಈ ಜನರೇಷನ್ ಮುಗೀತಷ್ಟೇ, ಇನ್ ಸಿಗಲ್ಲ. ಮೇಲಿಂದ ಬೀಳ್ತಾವಂತೆ, ಮೇಲಿಂದ ಹಾವುಗಳು ಹಿಂಗೆ ಅನ್ಕೊಂಡು. ಗೈಸ್, ಇವತ್ತೇ ಫಸ್ಟ್ ಟೈಮು ನನ್ನ ಕಾರು ಇಷ್ಟು ಖಾಲಿ ರೋಡ್ ಇದ್ರು ಕೂಡ ಮೆಲ್ಲಕ್ಕೆ ಹೋಗ್ತಿರೋದು. ಹಿಂದೆಗಡೆ 3 ಜನ ಇರೋದು, ಬಟ್ ಅದರಲ್ಲಿ 4 ಜನ ಇರೋದು ಅಂತ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಫುಲ್ ಮೆಲ್ಲಕ್ಕೆ ಹೋಗ್ತಾ ಇದೀವಿ. ನಾನು ಇಲ್ಲೇ ಇದೆ ರೈಟ್.
ನನ್ನ ಕಾರ್ ಸಿಕ್ಕಾಪಟ್ಟೆ ಸ್ಲೋ ಆಗಿ ಓಡಿಸ್ತಾ ಇದ್ದೀನಿ. ಈ ತರ ನನ್ನ ಜೀವನದಲ್ಲಿ ಓಡಿಸಲಿಲ್ಲ. ನೋಡುವ ಗಾಡಿ ಗೈಸ್ ಇದು ನೋಡಿ ಗೈಸ್, ನೆನಪಿದ್ಯಾ? ಇದು ಅಜ್ಜಿ ಇಂದಿರು ಕುಟ್ಟೋದು ನೋಡಿ, ಎಷ್ಟು ಚೆನ್ನಾಗೈತೆ. ಇವಾಗ ನಾವು ಮದುವೆಗೆ ಬಂದಿಲ್ಲ, ಮದುವೆ ಕ್ಯಾನ್ಸಲ್ ಆಗಿ ಇಲ್ಲೊಂದು ಮನೆಗೆ ಊಟಕ್ಕೆ ಬಂದಿದ್ವಿ ನಾವು. ಆವಾಗ ಇದು ಸಿಕ್ತು. ಇದು ನೋಡಿ, ಇದು ಹಿಂಗೆ ಕುಟ್ಟೋದು ಹಿಂಗೆ ಸಕ್ಕ ಕ್ರೇಜಿ ಅಲ್ಲ ಇದು. ಗಾಯ್ಸ್ ಅಂತೂ ಇಂತೂ ಇಲ್ಲಿ ಮುಗೀತು ನಮ್ಮ ಊಟ. ಮದ್ವೆ ಹೋಗಿಲ್ಲ, ಬಿಕಾಸ್ ಮಳೆ ಜೋರ್ ಬರ್ತಿತ್ತು, ಅದಕ್ಕೋಸ್ಕರ ಮದ್ವೆ ಕ್ಯಾನ್ಸಲ್ ಮಾಡಿ ಇಲ್ಲೊಂದು ಊಟ ಇತ್ತು, ಹಬ್ಬದ ಊಟ, ಇಲ್ಲಿ ಜಾತ್ರೆ ನಡೀತಿದೆ. ಸೊ ಅದನ್ನ ಊಟ ಎಲ್ಲ ಮಾಡ್ಕೊಂಡು ವಾಪಸ್ ಮನೆಗೆ ಓಡ್ತಾ ಇದೀವಿ. ಸೊ ಫೈನಲಿ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಾರ ಸಿಗುವಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಇವತ್ತು ಒಂದು ಒಳ್ಳೆ ಫನ್ ಇತ್ತು, ನಮ್ಮ ಫ್ಯಾಮಿಲಿ ಜೊತೆ ಆಟ ಆಡಿ ಕ್ರಿಕೆಟ್ ಆಡಿ ಸಖತ್ತಾಗಿತ್ತು. ಟ್ರ್ಯಾಕ್ಟರ್ ಓಡಿಸಿದ್ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ನನಗಂತೂ ಸಿಕ್ಕಾಪಟ್ಟೆ ಹೆವಿ ಇಷ್ಟ ಆಯ್ತು, ಕ್ರೇಜಿ ಫೀಲ್ ಇತ್ತು. ಅದನ್ನ ಓಡಿಸ್ಲೇಬೇಕು ಅಂತ ತುಂಬಾ ದಿನದಿಂದ ಅನ್ಕೋತಿದ್ದೆ. ಫೈನಲಿ ಓಡಿಸ್ದೆ ನಾನು. ಹುಡುಗರಿಗೆಲ್ಲ ಟ್ರ್ಯಾಕ್ಟರ್ ಓಡಿಸೋದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಎನಿವೇಸ್ ಇವಾಗ ನಾಳೆ ವ್ಲಾಗಲ್ಲಿ ಬರ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.